ನಮಸ್ಕಾರ ಸ್ನೇಹಿತರೆ, ಅನು ಆಧ್ಯಾತ್ಮಿಕ ದೀಪ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಬಂಧುಗಳೇ, ನಾಳೆ, ಇವತ್ತು ಮತ್ತು ನಾಡಿದ್ದು ಕೇವಲ ಸಾಮಾನ್ಯ ಅಮಾವಾಸ್ಯೆಯಲ್ಲ. ಇದು 3 ವರ್ಷಗಳಿಗೊಮ್ಮೆ ಮಾತ್ರ ಬರುವ ಅತ್ಯಂತ ಅಪರೂಪದ ಪವಿತ್ರವಾದ ಅಧಿಕ ಮಾಸದ ಕೊನೆಯ ಅಮಾವಾಸ್ಯೆ ಅಥವಾ ಮಹಾ ಅಧಿಕ ಅಮಾವಾಸ್ಯೆ ಆಗಿದೆ. ಇದು ಜೀವನದಲ್ಲಿ ಕಳೆದ 3 ವರ್ಷಗಳಿಂದ ಹಣದ ಕೊರತೆ ಕಾಡುತ್ತಿದೆಯೇ? ಎಷ್ಟೇ ಸಂಪಾದನೆ ಮಾಡಿದರೂ ಕೈಯಲ್ಲಿ ಕಾಸು ನಿಲ್ಲದೆ ಸಾಲದ ಸುಳಿಗೆ ಸಿಲುಕುತ್ತಿದ್ದೀರಾ? ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಸದಾ ಜಗಳ, ಅನಾರೋಗ್ಯ ಅಥವಾ ಕಣ್ಣಿಗೆ ಕಾಣದ ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನು ಬೆಂಬಿಡದೆ ಕಾಡುತ್ತಿದ್ದಾವೆಯೇ? ಹಾಗಾದರೆ ಸ್ನೇಹಿತರೆ, ದಯವಿಟ್ಟು ಇದನ್ನು ಸಾಮಾನ್ಯ ಪ್ರಕೃತಿಯ ನಿಯಮ ಎಂದು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಜಾತಕದ ತೀವ್ರವಾದ ಪಿತೃದೋಷ, ಶನಿದೋಷ ಅಥವಾ ದಾರಿದ್ರ್ಯ ಯೋಗವೇ ಇದಕ್ಕೆ ಪ್ರಮುಖ ಕಾರಣವಾಗಿರಬಹುದು. ಶಾಸ್ತ್ರಗಳು ಮತ್ತು ಹಿರಿಯರು ವಿವರಿಸಿರುವಂತೆ ಈ ಮಹಾ ಅಧಿಕ ಅಮಾವಾಸ್ಯೆಯ ಕತ್ತಲ ರಾತ್ರಿ ಮುಗಿಯುವುದರೊಳಗೆ ನಿಮ್ಮ ಮನೆಯಲ್ಲಿ ನೀವು ಮಾಡುವ ಕೆಲವು ಸರಳ ಕೆಲಸಗಳು ನಿಮ್ಮ 3 ತಲೆಮಾರಿನ ಬಡತನವನ್ನು ಬುಡ ಸಮೇತ ಕಿತ್ತೆಸೆಯುವ ಶಕ್ತಿಯನ್ನು ಹೊಂದಿವೆ. ಸ್ನೇಹಿತರೆ, ಜೂನ್ 14ರಂದು ಭಾನುವಾರ ಮತ್ತು ನಾಡಿದ್ದು ಜೂನ್ 15ರಂದು ಸೋಮವಾರ, ಇವೆರಡು ದಿನಗಳು 3 ವರ್ಷಗಳಿಗೊಮ್ಮೆ ಬರುವ ಮಹಾ ಅಧಿಕ ಮಾಸದ ಕೊನೆಯ ದಿನಗಳಾಗಿವೆ. ಕೇವಲ ಸಾಮಾನ್ಯ ಅಮಾವಾಸ್ಯೆಯಲ್ಲ, ಇದು ನಿಮ್ಮ ಇಡೀ ಜಾತಕದ ದೋಷ ಮತ್ತು ಬಡತನವನ್ನು ಬುಡ ಸಮೇತ ಕಿತ್ತೆಸೆಯುವ ಶಕ್ತಿ ಹೊಂದಿರುವ ಅಧಿಕ ಅಮಾವಾಸ್ಯೆ. ಈ ದಿನ ಮಾಡುವ 10 ಕೆಲಸಗಳು ನಿಮ್ಮ ಅದೃಷ್ಟವನ್ನೇ ಬದಲಾಯಿಸಿಬಿಡುತ್ತವೆ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಿಮ್ಮ ಸಕಲ ಕಷ್ಟಗಳನ್ನು ಕರಗಿಸಿ ಮಹಾಲಕ್ಷ್ಮಿಯ ಕೃಪೆ ತಂದುಕೊಡುವ ಆ 10 ಮಹಾ ಪರಿಹಾರಗಳು ಮತ್ತು ಕಠಿಣ ನಿಯಮಗಳನ್ನು ಒಂದೊಂದಾಗಿ ವಿವರವಾಗಿ ಸ್ಪಷ್ಟವಾಗಿ ತಿಳಿಸಿಕೊಡುತ್ತಿದ್ದೇನೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ತಪ್ಪದೆ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. 3 ವರ್ಷಕ್ಕೊಮ್ಮೆ ಬರುವ ಅಧಿಕ ಅಮಾವಾಸ್ಯೆಯ 10 ಮಹಾ ಪರಿಹಾರಗಳು. 1ನೇದು, ಕಲ್ಲುಪ್ಪಿನಿಂದ ಮನೆ ಒರೆಸಿ ನಕಾರಾತ್ಮಕ ಶಕ್ತಿ ನಿವಾರಣೆ. ನಾಳೆ ಬೆಳಗ್ಗೆ ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ ನೆಲ ಒರೆಸುವ ನೀರಿಗೆ 1 ಮುಷ್ಟಿ ಕಲ್ಲುಪ್ಪನ್ನು ಹಾಕಿ ಒರೆಸಿ. ಅಧಿಕ ಮಾಸದ ಕೊನೆಯ ದಿನ ಹೀಗೆ ಮಾಡುವುದರಿಂದ ಮನೆಯಲ್ಲಿ 3 ವರ್ಷಗಳಿಂದ ಜಮೆಯಾಗಿದ್ದ ಸಕಲ ನಕಾರಾತ್ಮಕ ಶಕ್ತಿ ಮತ್ತು ಕಣ್ಣಿಗೆ ಕಾಣದ ದೃಷ್ಟಿ ದೋಷಗಳು ತಕ್ಷಣವೇ ನಾಶವಾಗುತ್ತವೆ. 2ನೇದು, ಪಿತೃಗಳಿಗೆ ದರ್ಪಣ ಮತ್ತು ಎಳ್ಳು ನೀರು. ಅಮಾವಾಸ್ಯೆ ಎಂದರೆ ನಮ್ಮ ಪಿತೃದೇವತೆಗಳ ದಿನ ಎಂದು ಹೇಳುತ್ತಾರೆ. ಅದರಲ್ಲೂ ಅಧಿಕ ಅಮಾವಾಸ್ಯೆಯ ದಿನ ಬೆಳಿಗ್ಗೆ ಸ್ನಾನದ ನಂತರ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಪಿತೃಗಳನ್ನು ನೆನೆದು ಎಳ್ಳು ನೀರನ್ನು ಬಿಟ್ಟು ನಮಸ್ಕರಿಸಿ. ಇದರಿಂದ ತೀವ್ರವಾದ ಪಿತೃದೋಷ ಇದ್ದಲ್ಲಿ ನಿವಾರಣೆಯಾಗಿ ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. 3ನೇದು, ಮುಖ್ಯ ಬಾಗಿಲಿಗೆ ದೃಷ್ಟಿಗಂಟನ್ನು ಕಟ್ಟಿ ನಾಳೆ ಸಾಯಂಕಾಲದ ನಂತರ 1 ಸಣ್ಣ ಕಪ್ಪು ಬಟ್ಟೆಯಲ್ಲಿ ಕಲ್ಲುಪ್ಪು, 3 ಒಣಗಿದ ಮೆಣಸಿನಕಾಯಿ ಮತ್ತು 1 ಸಣ್ಣ ಪಿಚ್ಚಡಿ ತುಂಡನ್ನು ಇಟ್ಟು ಗಂಟು ಕಟ್ಟಿ ಇದನ್ನು ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಮೇಲ್ಭಾಗದಲ್ಲಿ ಯಾರ ಕೈಗೂ ಸಿಗದಂತೆ ಕಟ್ಟಿ ಹಾಕಿ. ಇದು ಯಾವುದೇ ಕೆಟ್ಟ ದೃಷ್ಟಿ ಮನೆಗೆ ಬೀಳದಂತೆ ತಡೆಯುತ್ತದೆ. 4ನೇದು, ಮುಖ್ಯ ಬಾಗಿಲಿನಲ್ಲಿ ಸಾಸಿವೆ ಎಣ್ಣೆಯ ದೀಪ ಹಚ್ಚಿ ಲಕ್ಷ್ಮಿ ಆಕರ್ಷಣೆಗೆ. ಸಾಯಂಕಾಲ ಸೂರ್ಯಾಸ್ತದ ನಂತರ ಮನೆಯ ಮುಖ್ಯ ದ್ವಾರದ ಹೊರಗಡೆ 2 ಬದಿಯಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಇಡಿ. ಈ ಪವಿತ್ರ ದೀಪದ ಬೆಳಕು ಅಧಿಕ ಮಾಸದ ಕತ್ತಲನ್ನು ದೂರ ಮಾಡಿ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮನೆಗೆ ಹಬ್ಬಿಸುವಂತೆ ಮಾಡುತ್ತದೆ. 5ನೇದು, ವ್ಯಾಪಾರ ಮತ್ತು ನೌಕರಿಯಲ್ಲಿ ಪ್ರಗತಿಗೆ. ಲವಂಗ, ಕರ್ಪೂರದ ಧೂಪ. ನಾಳೆ ಸಾಯಂಕಾಲ ದೇವರ ಪೂಜೆಯ ನಂತರ 1 ತಟ್ಟೆಯಲ್ಲಿ 3 ಕರ್ಪೂರದ ಬಿಲ್ಲೆಗಳು ಮತ್ತು 2 ಲವಂಗ ಅನ್ನು ಒಟ್ಟಿಗೆ ಇಟ್ಟು ಜೊತೆಯಾಗಿ ಉರಿಸಿ ಅದರ ಪವಿತ್ರ ಹೊಗೆಯನ್ನು ನಿಮ್ಮ ಇಡೀ ಮನೆ ಹಾಗೂ ಅಡಿಗೆ ಮನೆಗೆ ತೋರಿಸಿ. ಅಡಿಗೆ ಮನೆ ಅನ್ನಪೂರ್ಣೇಶ್ವರಿಯ ಸ್ಥಾನವಾಗಿರುವುದರಿಂದ ಅಧಿಕ ಮಾಸದ ಕೊನೆಯ ದಿನ ಹೀಗೆ ಮಾಡಿದರೆ ಮನೆಯಲ್ಲಿ ಧಾನ್ಯ ಮತ್ತು ಧನದ ಕೊರತೆ ಎಂದಿಗೂ ಬರುವುದಿಲ್ಲ. 6ನೇದು, ಗ್ರಹದೋಷ ಮತ್ತು ಶನಿದೋಷ ನಿವಾರಣೆಗೆ ಎಳ್ಳು ದೀಪ. ನಿಮ್ಮ ಕೆಲಸಗಳು ಕೈಗೂಡುತ್ತಿಲ್ಲ ಅಥವಾ ಜಾತಕದಲ್ಲಿ ಶನಿ, ರಾಹು, ಕೇತುಗಳ ಕಾಟವಿದ್ದರೆ ನಾಳೆ ರಾತ್ರಿ 8 ಗಂಟೆಗೆ ಅಂದರೆ ಇವತ್ತಿನ ರಾತ್ರಿ ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಅದಕ್ಕೆ ಕೆಲವು ಕಪ್ಪು ಎಳ್ಳನ್ನು ಹಾಕಿ ಪ್ರಾರ್ಥಿಸಿ. ಇದು ಮುಂಬರುವ ಆಪತ್ತುಗಳನ್ನು ತಡೆಯುವ ಶಕ್ತಿಯನ್ನು ಹೊಂದಿದೆ. 7ನೇದು, ಅನ್ನದಾನ ಅಥವಾ ಗೋಸೇವೆ. ಅಧಿಕ ಮಾಸದ ಕೊನೆಯ ದಿನಗಳಲ್ಲಿ ಮಾಡುವ ದಾನಕ್ಕೆ ಕೋಟಿ ಪಟ್ಟು ಪುಣ್ಯ ಸಿಗುತ್ತದೆ. ನಾಳೆ ಸಾಧ್ಯವಾದರೆ ಒಬ್ಬ ಬಡವರಿಗೆ ಅನ್ನದಾನ ಮಾಡಿ ಅಥವಾ ಹಸುವಿಗೆ ಹಸಿರು ಹುಲ್ಲು ಅಥವಾ ಬಾಳೆಹಣ್ಣನ್ನು ತಿನ್ನಿಸಿ. ನಿಮ್ಮ ಕಠಿಣ ಸಾಲದ ಬಾಧೆಗಳು ತಕ್ಷಣವೇ ತೀರಲು ಮಹಾರಾಮಬಾಣವಾಗಿದೆ. 8ನೇದು, ಅರಳಿ ಮರದ ಸೇವೆ, ಕಾರ್ಯಸಿದ್ಧಿ ಪರಿಹಾರ.
ಬೆಳಗ್ಗೆ ಅಥವಾ ಸಾಯಂಕಾಲದ ಒಳಗೆ ಹತ್ತಿರದ ಅರಳಿ ಮರಕ್ಕೆ ಸ್ವಲ್ಪ ನೀರು ಮತ್ತು ಹಸಿ ಹಾಲನ್ನು ಅರ್ಪಣೆ ಮಾಡಿ ಮರಕ್ಕೆ 7 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ. ಇದರಿಂದ ಜಾತಕದ ದೋಷಗಳು ಹಾಗೂ ಮದುವೆ ಉದ್ಯೋಗಕ್ಕೆ ಇದ್ದ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಸಾಲದ ಮುಕ್ತಿಗೆ ಕಲ್ಲುಪ್ಪಿನ ನಿಂಬೆಹಣ್ಣಿನ ತಂತ್ರ. ಒಂದು ತಟ್ಟೆಯಲ್ಲಿ ಕಲ್ಲುಪ್ಪನ್ನು ಹರಡಿ ಅದರ ಮೇಲೆ ಒಂದು ನಿಂಬೆಹಣ್ಣನ್ನು ಇಟ್ಟು ಅದಕ್ಕೆ ಸಿಂಧೂರವನ್ನು ಹಚ್ಚಿ ದೇವರ ಮನೆಯಲ್ಲಿ ಇಡಿ. ಅಮಾವಾಸ್ಯೆ ಮುಗಿದ ನಂತರ ಆ ನಿಂಬೆಹಣ್ಣನ್ನು ಯಾರೂ ತುಳಿಯದ ಜಾಗದಲ್ಲಿ ಹಾಕಿ ಬನ್ನಿ. ಇದು ಇಡೀ 3 ವರ್ಷಗಳ ಸಾಲದ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ. 10ನೇದು, ಆಲಸ್ಯ ಮತ್ತು ಮಾಂಸಾಹಾರ ಸಂಪೂರ್ಣವಾಗಿ ಆ ದಿನ ನಿಷೇಧ ಮಾಡಿ. ಅಮಾವಾಸ್ಯೆಯ ದಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಮಲಗಬಾರದು. ಉಗುರು ಕೂದಲು ಕತ್ತರಿಸಬಾರದು ಹಾಗೂ ಮನೆಯಲ್ಲಿ ಸಂಪೂರ್ಣ ಸಾತ್ವಿಕ ವಾತಾವರಣ ಇರಬೇಕು. ಯಾವುದೇ ಕಾರಣಕ್ಕೂ ಮಾಂಸಾಹಾರ ಅಥವಾ ಮದ್ಯಪಾನ ಮಾಡಬೇಡಿ ಈ ದಿನ. ಇದು ದೇವಿಯ ಮುನಿಸಿಗೆ ಕಾರಣವಾಗಬಹುದು. ಮುಖ್ಯವಾಗಿ ಪಾಲಿಸಬೇಕಾದ ವಿಶೇಷ ನಿಯಮಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ, ಹೊಸ ಕೆಲಸ ಅಥವಾ ಖರೀದಿ ಮಾಡಬೇಡಿ. ಅಧಿಕ ಮಾಸದ ಕೊನೆಯ ಅಮಾವಾಸ್ಯೆ ಅತ್ಯಂತ ಕಠಿಣ ಕತ್ತಲೆಯ ರಾತ್ರಿಯಾಗಿರುವುದರಿಂದ ಭಾನುವಾರ ಯಾವುದೇ ಕೆಲಸ ವ್ಯಾಪಾರ ಆರಂಭಿಸುವುದು, ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವುದು ಅಥವಾ ಚಿನ್ನ ಬೆಳ್ಳಿ ಖರೀದಿ ಮಾಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿ. ಇದು ದೋಷವನ್ನು ತರಬಹುದು. 2ನೇದು, ನಿರ್ಜಲ ಪ್ರದೇಶಗಳಿಗೆ ಹೋಗಲೇಬೇಡಿ. ನಾಳೆ ರಾತ್ರಿ ಅಂದರೆ ಭಾನುವಾರ ಇಂದಿನ 9 ಗಂಟೆಯ ನಂತರ ಕತ್ತಲಾದ ರಸ್ತೆಗಳು, ಸ್ಮಶಾನದ ಹತ್ತಿರ ಅಥವಾ 4 ರಸ್ತೆಗಳು ಕೂಡುವ ಜಾಗಕ್ಕೆ ಒಂಟಿಯಾಗಿ ಹೋಗಬೇಡಿ. ಈ ಸಮಯದಲ್ಲಿ ತಾಂತ್ರಿಕ ಮತ್ತು ನಕಾರಾತ್ಮಕ ಶಕ್ತಿಗಳ ಪ್ರಭಾವ ತುಸು ಹೆಚ್ಚೇ ಇರುತ್ತದೆ. 3ನೇದು, ದೇವಸ್ಥಾನದ ಪ್ರದಕ್ಷಿಣೆಯ ನಿಯಮ. ಭಾನುವಾರ ದೇವಸ್ಥಾನಕ್ಕೆ ಹೋದರೆ ಶಿವನಿಗೆ ಅಥವಾ ಆಂಜನೇಯನಿಗೆ ಕೇವಲ ಅರ್ಧ ಪ್ರದಕ್ಷಿಣೆ ಅಥವಾ ನಿಗದಿತ ಪ್ರದಕ್ಷಿಣೆಗಳನ್ನು ಮಾತ್ರ ಮಾಡಿ. ತಪ್ಪು ಸಂಖ್ಯೆಯಲ್ಲಿ ಪ್ರದಕ್ಷಿಣೆ ಮಾಡುವುದು ಪೂಜೆಯ ಫಲವನ್ನು ಕಡಿಮೆ ಮಾಡಿಬಿಡುತ್ತದೆ. 4ನೇದು, ತಡವಾಗಿ ಮಲಗಬೇಡಿ ಮತ್ತು ಕಸ ಇಡಬೇಡಿ. ಅಮಾವಾಸ್ಯೆಯ ದಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಎಂದು ಮಲಗಬೇಡಿ. ಹಾಗೆಯೇ ಸಾಯಂಕಾಲದ ನಂತರ ಕಸ ಗುಡಿಸಿ ಮನೆಯಿಂದ ಹೊರಗೆ ಹಾಕಬೇಡಿ. ಇದು ಲಕ್ಷ್ಮೀದೇವಿಗೆ ಮಾಡುವ ಅತ್ಯಂತ ಅಪಚಾರವಾದ ಕೆಲಸ ಆಗಿದೆ. 5ನೇದು, ಮಾಂಸಾಹಾರ ಮತ್ತು ಮದ್ಯಪಾನವನ್ನು ನಿಷೇಧ ಮಾಡಿ. ಈ ಪವಿತ್ರ ದಿನದಂದು ಮನೆಯಲ್ಲಿ ಸಂಪೂರ್ಣವಾಗಿ ಸಾತ್ವಿಕ ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಮಾಂಸಾಹಾರ, ಮದ್ಯಪಾನ ಅಥವಾ ಈರುಳ್ಳಿ ಬೆಳ್ಳುಳ್ಳಿಯ ಅತಿಯಾಗಿ ಬಳಕೆಯನ್ನು ಮಾಡಬೇಡಿ. ಭಾನುವಾರ ಸೋಮವಾರ ಮಾತ್ರ ಅನ್ವಯವಾಗುತ್ತದೆ. 6ನೇದು, ಜಗಳ ಮತ್ತು ಕಹಿ ಮಾತುಗಳು ಬೇಡ. ಮನೆಯಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಬಾರದು ಮತ್ತು ಕುಟುಂಬದ ಸದಸ್ಯರ ನಡುವೆ ಜಗಳ ಆಗದಂತೆ ನೋಡಿಕೊಳ್ಳಿ. ಅಶಾಂತಿ ಇರುವ ಜಾಗದಲ್ಲಿ ದರಿದ್ರ ಲಕ್ಷ್ಮಿ ನೆಲೆಸುತ್ತಾಳೆ ಹೊರತು ಅದೃಷ್ಟ ಲಕ್ಷ್ಮಿ ಇರುವುದಿಲ್ಲ. 7ನೇದು, ಉಗುರು ಮತ್ತು ಕೂದಲನ್ನು ಕತ್ತರಿಸಬಾರದು. ಅಮಾವಾಸ್ಯೆ ದಿನ ಉಗುರು ಕತ್ತರಿಸುವುದು, ಕೂದಲಿ ಕತ್ತರಿಸುವುದು ಅಥವಾ ಕ್ಷೌರ ಮಾಡಿಸಿಕೊಳ್ಳುವುದನ್ನು ಶಾಸ್ತ್ರಗಳಲ್ಲಿ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಇದರಿಂದ ಯಾರಾದರೂ ಮಾಟಮಂತ್ರ ಮಾಡಬಹುದು ಎನ್ನುವ ಉದ್ದೇಶವೂ ಹೌದು. ನೋಡಿದ್ರಲ್ಲ ಸ್ನೇಹಿತರೆ, 3 ವರ್ಷಗಳಿಗೊಮ್ಮೆ ಬಂದಿರುವ ಈ ಮಹಾಧಿಕ ಅಮಾವಾಸ್ಯೆಯು ನಿಮ್ಮ ಜೀವನದ ಸಕಲ ಕಷ್ಟಗಳನ್ನು ದೂರ ಮಾಡಲು ಸಿಕ್ಕಿರುವ ಅತ್ಯಂತ ಪವಿತ್ರವಾದ ಅವಕಾಶವಾಗಿದೆ. ಇಂದು ಮತ್ತು ನಾಳಿದ್ದು ತಪ್ಪದೆ ಈ ಸರಳ ಪರಿಹಾರಗಳನ್ನು ಭಕ್ತಿಯಿಂದ ಪಾಲಿಸಿ ನಿಮ್ಮ ಮನೆಯಲ್ಲಿರುವ ಸಕಲ ನಕಾರಾತ್ಮಕ ಶಕ್ತಿಗಳನ್ನು ಹೊರದೂಡಿಬಿಡಿ. ಸಾಕ್ಷಾತ್ ಮಹಾಲಕ್ಷ್ಮಿ ಹಾಗೂ ನಿಮ್ಮ ಪಿತೃದೇವತೆಗಳ ಆಶೀರ್ವಾದ ಸದಾ ನಿಮ್ಮ ಇಡೀ ಕುಟುಂಬದ ಮೇಲಿರಲಿ ಎಂದು ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಇವತ್ತಿನ ಈ ವಿಶೇಷ ಮತ್ತು ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಈಗಲೇ ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ಮತ್ತಷ್ಟು ಒಳ್ಳೆಯ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿ ನೀಡುತ್ತದೆ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಆಪ್ತರು ಮತ್ತು ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಅವರಿಗೂ ಈ ಪುಣ್ಯ ಫಲ ಲಭಿಸುತ್ತದೆ ಎಂದು ನಾವು ಭಾವಿಸುತ್ತೇವೆ. ಇಂತಹದೇ ಮತ್ತಷ್ಟು ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಜ್ಞಾನವರ್ಧಕ ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮಿಕ ದೀಪ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಈಗಲೇ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಪಕ್ಕದಲ್ಲೇ ಇರುವ ಗಂಟೆ ಗುರುತನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆಲ್ ಮಾಡಿಕೊಳ್ಳಿ. ಕೊನೆಯದಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಜೈ ಮಹಾಲಕ್ಷ್ಮಿ ಅಥವಾ ಹರಹರ ಮಹಾದೇವ್ ಎಂದು ಬರೆದು ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಆರೋಗ್ಯ, ಆಯುಷ್ಯು, ಐಶ್ವರ್ಯ ಸದಾ ಚೆನ್ನಾಗಿರಲಿ. ಮತ್ತೊಂದು ದೈವಿಕ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ನಮಸ್ಕಾರ.